ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲ ಅರೆಸ್ಟ್ ಆಗಿರುವಂತದ್ದು. ಬಿಟ್ಕಾಯಿನ್ ಸತ್ತು ಮಾಡ್ತಾ ಇತ್ತು, ಆದ್ರೆ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಂತಹ ಪ್ರಕರಣ ಇದು. ಇವತ್ತು ಮತ್ತೆ ಬಿಟ್ಕಾಯಿನ್ ಪ್ರಕರಣ ಸದ್ದು ಮಾಡ್ತಾ ಇದೆ. ಇನ್ನು ಬಿಟ್ಕಾಯಿನ್ ಪ್ರಕರಣದಲ್ಲಿ ಮೊದಲ ಅರೆಸ್ಟ್ ಆಗಿದೆ ಇವತ್ತು. ನೋಡಿ, ಸದ್ದು ಮಾಡ್ತಾ ಇದ್ದಂತಹ ಬಿಟ್ಕಾಯಿನ್ ಪ್ರಕರಣ ಸ್ವಲ್ಪ ದಿನ ಸೈಲೆಂಟ್ ಆಗಿತ್ತು. ಈಗ ಮತ್ತೆ ಸುದ್ದಿಯಲ್ಲಿ ಇರುವಂತದ್ದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಮೊದಲ ಅರೆಸ್ಟ್ ಆಗಿದೆ ಇವತ್ತು. ಬಿಟ್ಕಾಯಿನ್ ಕೇಸ್ನಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಎಸ್ಐಟಿ ಟೀಮ್ನಿಂದ ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಹಾಗೂ ಸಂತೋಷ ಬಂಧನ ಆಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸಾಕ್ಷ್ಯ ನಾಶವನ್ನ ಮಾಡ್ತಾ ಇದ್ರಂತೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರನ್ನ ಎಸ್ಐಟಿ ಟೀಮ್ ಅವರು ಬಂಧಿಸಲಾಗಿರುವಂತದ್ದು. ಐವರನ್ನ ವಶಕ್ಕೆ ಪಡ್ಕೊಂಡಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಈಗ ಇಬ್ಬರನ್ನ ವಿಚಾರಣೆಗೆ ತೆಗೆದುಕೊಂಡಿರುವಂತದ್ದು. ಆ ಪೈಕಿ ಇಬ್ಬರ ಬಂಧನವನ್ನ ಎಸ್ಐಟಿ ಮಾಡಿರುವಂತದ್ದು. ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಹಾಗೂ ಸಂತೋಷ್ ಅವರ ಬಂಧನ ಆಗಿದೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಜೊತೆಗೆ ಏನೋ ಸಾಕ್ಷಿ ನಾಶವನ್ನ ಮಾಡ್ತಾ ಇದ್ರು ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ರೀತಿಯಾಗಿ ಸಾಕ್ಷ್ಯವನ್ನ ಅವರು ನಾಶ ಮಾಡೋದಿಕ್ಕೆ ಹೊರಟಿದ್ರು, ಇದ್ರ ಬಗ್ಗೆ ಎಲ್ಲ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಈಗ ಸಾಕ್ಷ್ಯ ನಾಶ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾಗಿ ಸಾಕ್ಷ್ಯ ನಾಶವನ್ನ ಮಾಡ್ತಾ ಇದ್ರು ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಕಳೆದ 2 ವರ್ಷಗಳಿಂದನೂ ಕೂಡ ಬಿಟ್ಕಾಯಿನ್ ಪ್ರಕರಣ ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ಯನ ಮಾಡಿತ್ತು. ಸದ್ಯನ ಮಾಡಿದ ನಂತರ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿದ್ದಂತ ಒಂದಷ್ಟು ಜನ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಅದರಿಂದ ಹಣವನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಏನು ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ತನಿಖೆಯನ್ನ ಮಾಡಿ ಅದರಲ್ಲಿ ಕೇವಲ ಶ್ರೀಕೆ ವಿರುದ್ಧ ಒಂದಷ್ಟು ದೋಷಾರೋಪ ಪಟ್ಟಿಯನ್ನ ತನಿಖೆ ಮಾಡುವಂಥದ್ದು, ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ಆಗಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಸ್ಐಟಿ ಅಂತೇಳಿ ವಿಶೇಷ ತಂಡವನ್ನ ರಚನೆ ಮಾಡಿ ಅದಕ್ಕೆ ತನಿಖೆಗೆ 50 ಲಕ್ಷ ಹಣವನ್ನು ಕೂಡ ಮುಡುಪಾಗಿಡುತ್ತೆ. ಯಾಕಂದ್ರೆ ಟೆಕ್ನಿಕಲ್ ಆಗಿ ಸಾಕಷ್ಟು ಮಾಹಿತಿನ ಕಲೆ ಆಗ್ಬೇಕಾಯ್ತು. ಬೇರೆ ಇನ್ವೆಸ್ಟಿಗೇಷನ್ ಟೀಮ್ಗಳೇನಿತ್ತು, ಬೇರೆ ದೇಶಗಳ ಇನ್ವೆಸ್ಟಿಗೇಷನ್ ಟೀಮ್ ಅದರಿಂದ ಸಹಾಯವನ್ನ ಪಡ್ಕೊಳ್ಬೇಕಾಯ್ತು. ಸಹಾಯವನ್ನ ಪಡ್ಕೊಂಡ ಸಂದರ್ಭದಲ್ಲಿ ಈ ಪ್ರಶಾಂತ್ ಬಾಬು ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಮತ್ತು ಇನ್ನೊಬ್ಬ ಏನು ಪ್ರೈವೇಟ್ ಪರ್ಸನ್ ಅಂತಾನೆ ಹೇಳ್ತಾರೆ ಸಂತೋಷ್, ಇಬ್ಬರು ಕೂಡ ಶ್ರೀಕಿ ಅವರನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ವಶದಲ್ಲಿ ಇಟ್ಕೊಂಡು 90 ದಿನಗಳ ಕಾಲ ತಮ್ಮ ವಶದಲ್ಲಿ ಇಟ್ಕೊಂಡು ಅವರ ಬಳಿ ಇದ್ದಂತ ಬಿಟ್ಕಾಯಿನ್ ಹಣವನ್ನ ಬೇರೆ ಕಡೆಗೆ ಟ್ರಾನ್ಸಾಕ್ಷನ್ ಅನ್ನ ಮಾಡಿರುವಂತದ್ದು ಇರ್ಬೋದು. ಜೊತೆಗೆ ಅದನ್ನ ಸಾಕ್ಷ್ಯ ನಾಶವನ್ನ ಮಾಡಿರುವಂತದ್ದು. ಅಂದ್ರೆ ಒಂದು ಲ್ಯಾಪ್ಟಾಪ್ ಅನ್ನ ಹೊಸದಾಗಿ ಖರೀದಿ ಮಾಡಿ ಅದರಲ್ಲಿ ಲಾಗಿನ್ ಅನ್ನ ಮಾಡ್ಕೊಳ್ಳುವಂಥದ್ದು, ಅದನ್ನ ಬಿಟ್ಕಾಯಿನ್ ಅನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ಸಾಕ್ಷ್ಯ ನಾಶವನ್ನ ಮಾಡಿದ್ರು. ಮತ್ತು ಎಸ್ಐಟಿ ತನಿಖೆ ಮಾಡಿದ ವೇಳೆ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಲ್ಯಾಪ್ಟಾಪ್ ಅನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೊಡದೇ ಇರುವಂತದ್ದು. ಎಲ್ಲಾ ವಿಚಾರಗಳ ಹಿನ್ನೆಲೆಯಲ್ಲಿ ಈಗ ಆ ಇಬ್ಬರನ್ನ ತಮ್ಮ ಅಂದ್ರೆ ವಶಕ್ಕೆ ಪಡ್ಕೊಂಡು ಈಗ ಬಂಧನಕ್ಕೆ ಒಳಪಡಿಸಿ ನಾಳೆ ಅವರನ್ನ ಏನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಮತ್ತು ಅವರನ್ನ ಪೊಲೀಸ್ ಕಸ್ಟಡಿಗೆ ಕೂಡ ಪಡ್ಕೊಳ್ಳೋದಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡ್ಕೊಂಡಿರೋದು. ಈ ಮೂಲಕ ಸೈಲೆಂಟ್ ಆಗಿದ್ದಂತ ಬಿಟ್ಕಾಯಿನ್ ಪ್ರಕರಣ ಏನಿತ್ತು ಈಗ ಮತ್ತೆ ಸದ್ದು ಮಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಮುಂದಿನ ಹಂತಗಳಲ್ಲಿ ಇವರು ಯಾರ ಹೆಸರುಗಳನ್ನ ರಿವೀಲ್ ಮಾಡ್ತಾರೆ, ಜೊತೆಗೆ ಆ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಯಾರ್ಯಾರಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕರೆ ಮತ್ತೊಂದಷ್ಟು ಅರೆಸ್ಟ್ ಗಳಾಗುವಂತದ್ದು, ಜೊತೆಗೆ ಬೇರೆಯವ್ರನ್ನ ಕರೆದು ವಿಚಾರಣೆಗೆ ಕರೆದು ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಚಂದನ. ಓಕೆ, ಧನ್ಯವಾದ ಮುರಳೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.